ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ಭಾರತದ ಅತ್ಯಂತ ಪವಿತ್ರ ಹಾಗೂ ರಹಸ್ಯಮಯ ದೇವಾಲಯಗಳಲ್ಲಿ ಒಂದಾಗಿರುವಂತಹ ಒಡಿಶಾದ ಪುರಿ ಜಗನ್ನಾಥ ದೇವಾಲಯದ ಅಚ್ಚರಿಯ ರಹಸ್ಯಗಳ ಬಗ್ಗೆ ಮಾತಾಡೋಣ. ಇದು ಕೇವಲ ದೇವಸ್ಥಾನವಲ್ಲ, ಇದೊಂದು ಅಜ್ಞಾತ ಶಕ್ತಿಯ ಕೇಂದ್ರ ಅಂತಾನೆ ಹೇಳ್ಬೋದು. ಇಲ್ಲಿ ನಡೆಯುವಂತಹ ಕೆಲವು ವಿಚಿತ್ರ ಘಟನೆಗಳು ವಿಜ್ಞಾನಕ್ಕೂ ಸೆರೆ ಸಿಗದ ರೀತಿಯಲ್ಲಿ ಜರುಗ್ತಾ ಇದೆ. ಮೊದಲನೇದಾಗಿ ಧ್ವಜದ ರಹಸ್ಯ. ಹೌದು, ಪ್ರತಿದಿನ ದೇವಸ್ಥಾನದ ಗೋಪುರದ ಮೇಲೆ ಧ್ವಜವನ್ನ ಬದಲಾಯಿಸಲಾಗುತ್ತೆ. ಆದ್ರೆ ಈ ಧ್ವಜ ಗಾಳಿಯ ವಿರುದ್ಧ ದಿಕ್ಕಿನಲ್ಲೇ ಹಾರ್ತಾ ಇರುತ್ತೆ. ಇದು ವಿಜ್ಞಾನಕ್ಕೂ ಸವಾಲೆಸಗಿರುವಂತಹ ಒಂದು ರಹಸ್ಯ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ ಚಕ್ರದ ರಹಸ್ಯ. ದೇವಸ್ಥಾನದ ಮೇಲ್ಭಾಗದಲ್ಲಿರುವಂತಹ ಸುದರ್ಶನ ಚಕ್ರವನ್ನ ನೀವು ದೇವಸ್ಥಾನದ ಎಲ್ಲಾ ಕಡೆಯಿಂದ ನಿಂತ್ಕೊಂಡು ನೋಡಬಹುದು. ಇದು ಎಡ ಬಲ ಹಿಂದೆ ಎಲ್ಲಾ ದಿಕ್ಕುಗಳಲ್ಲೂ ಸರಿ ಅನ್ಸುವಂತಹ ರೀತಿಯಲ್ಲೇ ಕಾಣುತ್ತೆ. ಇದು ಒಂದು ಅಚ್ಚರಿಯ ರಹಸ್ಯ ಅಂತಾನೆ ಹೇಳಬಹುದು. ಇನ್ನು ಮೂರನೇದಾಗಿ ಸಮುದ್ರದ ಗಾಳಿ ಮತ್ತು ಧ್ವನಿ. ಹೌದು, ದೇವಾಲಯದ ಸಿಂಹದ್ವಾರವನ್ನ ನೀವು ದಾಟಿದ ತಕ್ಷಣ ಸಮುದ್ರದ ಗಾಳಿ ಶಬ್ದ ಕೇಳಿಸೋದು ನಿಂತೋಗ್ಬಿಡುತ್ತೆ. ಆದ್ರೆ ಹೊರಗೆ ಬಂದ ಕೂಡಲೇ ಮತ್ತೆ ಗಾಳಿ ಮತ್ತು ಶಬ್ದ ಪುನಃ ಕೇಳಿಸಕ್ಕೆ ಆರಂಭವಾಗುತ್ತೆ. ಇನ್ನು ನಾಲ್ಕನೇದಾಗಿ ಪ್ರಸಾದದ ರಹಸ್ಯ. ಇಲ್ಲಿ ಅನ್ನ ಪ್ರಸಾದ ಯಾವತ್ತೂ ಕಡಿಮೆ ಆಗಿಲ್ಲ, ಅಥವಾ ಹೆಚ್ಚಾಗಿ ಅದು ಚೆಲ್ಲಬೇಕು ಅನ್ನೋಷ್ಟು ಹೆಚ್ಚಾಗೂ ಆಗಿಲ್ಲ, ಕಡಿಮೆನೂ ಆಗಿಲ್ಲ. ಪ್ರತಿದಿನ ಲಕ್ಷಾಂತರ ಭಕ್ತರು ಭೋಜನವನ್ನ ಇಲ್ಲಿ ತಿಂತಾರೆ, ಭೋಜನವನ್ನ ಇಲ್ಲಿ ವಿತರಿಸ್ತಾರೆ. ಆದ್ರೆ ಪ್ರಸಾದ ಪ್ರತಿ ಸಲ ಸಮಪಾಲನೆಯಾಗೇ ಇರುತ್ತೆ. ಇದು ನಿಜಕ್ಕೂ ದೈವಿಕ ಅದ್ಭುತ ಅಂತಾನೆ ಹೇಳಬಹುದು. ಇನ್ನ ಐದನೇದು ಕೊನೆಯದಾಗಿ ದೇವರ ಮರದ ಬದಲಿ. ಹೌದು, ಪೂರ್ಣ ಚಂದ್ರಗ್ರಹಣ ಬರುವಂತಹ 12ರಿಂದ 19 ವರ್ಷದೊಳಗಡೆ ದೇವರ ದೇಹವನ್ನ ಮಾಡಿದಂತಹ ಮರದ ದಿವ್ಯ ಮರವನ್ನ ಬದಲಾಯಿಸಲಾಗುತ್ತೆ. ಈ ಪ್ರಕ್ರಿಯೆಯನ್ನ ನಬಕಲೇಬರ ಅಂತ ಕರೀತಾರೆ. ಅದೇ ರಾತ್ರಿಯಲ್ಲಿ ಹಳೆಯ ವಿಗ್ರಹದಿಂದ ಹೊಸ ಒಂದು ನವ ವಿಗ್ರಹಕ್ಕೆ ಶಕ್ತಿಯನ್ನ ಹಸ್ತಾಂತರ ಮಾಡಲಾಗುತ್ತೆ. ಈ ಎಂಟೈರ್ ಪ್ರಕ್ರಿಯೆ ತುಂಬಾ ರಹಸ್ಯಮಯವಾಗಿದ್ದು ಯಾವುದೇ ವ್ಯಕ್ತಿಗೂ ಇದರ ಪೂರ್ಣ ವಿವರ ತಿಳಿದಿಲ್ಲ. ಇವೆಲ್ಲಾ ರಹಸ್ಯಗಳು ಜಗತ್ತಿಗೆ ತಿಳಿಯದ ದೈವ ಚರ್ಚೆಗಳಂತೆ ಉಳಿದೋಗ್ಬಿಟ್ಟಿದೆ. ಇವುಗಳನ್ನ ಕೇಳಿದ್ರೆ ಒಂದು ಪ್ರಶ್ನೆ ಹುಟ್ಟುತ್ತೆ, ಇದು ಮಾನವ ಶಕ್ತಿನ ಅಥವಾ ದೈವ ಶಕ್ತಿನ ಅಂತ. ನಿಮ್ಗೇನನ್ಸುತ್ತೆ ಅನ್ನೋದನ್ನ ಕಮೆಂಟ್ಸ್ ಮಾಡಿ. ಇಂತಹ ಕಥೆಗಳಿಗೋಸ್ಕರ ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.